ದೇಶದ ರಾಜಕಾರಣದಲ್ಲಿ ಆಯಾರಾಮ್ ಗಯಾರಾಮ್ ಪ್ರವೃತ್ತಿ ಮತ್ತೊಮ್ಮೆ ಆಘಾತಕಾರಿ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡ್ತಿದೆ. ಒಂದು ಕಾಲದಲ್ಲಿ ಸರ್ಕಾರ ರಚನೆಗೆ ಅಗತ್ಯವಿದ್ದ ಸರಳ ಬಹುಮತ ಸಾಧಿಸೋಕೆ ನಡೀತಿದ್ದ ಪಕ್ಷಾಂತರ ರಾಜಕಾರಣವನ್ನ ಇವತ್ತು ವಿರೋಧ ಪಕ್ಷಗಳನ್ನೇ ಮುಗಿಸುವ ಅಸ್ತ್ರವಾಗಿ ಬಳಸಲಾಗ್ತಿದೆ ಅನ್ನೋದು ಶೋಚನೀಯ. ನೂರಾರು ವರ್ಷಗಳ ಇತಿಹಾಸ ಇರುವ ಕಾಂಗ್ರೆಸ್ ಅನ್ನೇ ಮುಳುಗಿಸೋಕೆ ನೋಡಲಾಗ್ತಿರುವ ಇವತ್ತಿನ ಸನ್ನಿವೇಶದಲ್ಲಿ ಪ್ರಾದೇಶಿಕ ಪಕ್ಷಗಳ ಕಥೆಯಂತೂ ಅಯೋಮಯ. ಈಚಿನ ಒಂದು ದಶಕದಲ್ಲಿ ಕಾಂಗ್ರೆಸ್ನಿಂದ ಬಹುದೊಡ್ಡ ವಲಸೆ ನಡೆದಿದೆ. ಮಹಾರಾಷ್ಟ್ರದಲ್ಲಿ 60 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದ ಶಿವಸೇನೆಯನ್ನ ಒಡೆಯಲಾಯಿತು. 2.5 ದಶಕಗಳ ಹಿಂದಿನ ಎನ್ಸಿಪಿಯನ್ನ ದಿಕ್ಕೆಡಿಸಲಾಯಿತು. ಸುಮಾರು 3 ದಶಕಗಳ ಇತಿಹಾಸ ಇದ್ದ ಮತ್ತು 15 ವರ್ಷಗಳ ಕಾಲ ಬಂಗಾಳವನ್ನ ಆಳಿದ್ದ ಟಿಎಂಸಿಯನ್ನ ಛಿದ್ರ ಮಾಡಲಾಯಿತು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದ ಆಂದೋಲನದ ಭಾಗವಾಗಿಯೇ ಹುಟ್ಟುಕೊಂಡು ದೆಹಲಿಯಲ್ಲಿ ಕ್ರಾಂತಿ ಮಾಡಿದ್ದ ಎಎಪಿಯನ್ನು ಶಕ್ತಿಹೀನವಾಗಿಸಲಾಯಿತು. ಪ್ರಜಾಪ್ರಭುತ್ವದಲ್ಲಿ ಅಸ್ಥಿರತೆಗೆ ಕಾರಣವಾಗುವ ಪಕ್ಷಾಂತರವನ್ನು ತಡೆಯೋದಕ್ಕೆ ಅಂತಾನೆ ತರಲಾದ ಪಕ್ಷಾಂತರ ವಿರೋಧಿ ಕಾಯ್ದೆ ಕೂಡ ಇವತ್ತಿನ ಆಟದಲ್ಲಿ ಸೋತಿದೆ. ಮತ್ತದರ ದೋಷಗಳನ್ನೇ ಬಳಸಿಕೊಳ್ತಿರೋದು ನಡೀತಾ ಇದೆ. ಭಿನ್ನಮತೀಯರನ್ನ ಮತ್ತು ಭ್ರಷ್ಟರನ್ನ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳಿಂದ ಸೆಳೆಯುವಾಗ ಇಡಿ ಮತ್ತು ಸಿಬಿಐ ಅಸ್ತ್ರಗಳ ಬೆದರಿಕೆ, ಅಧಿಕಾರ ಮತ್ತು ಹಣದ ಆಮಿಷ ಒಡ್ಡಲಾಗತ್ತೆ. ಪ್ರಜಾಪ್ರಭುತ್ವದ ಮೌಲ್ಯಗಳು ಮಂಕಾಗಿವೆ. ಮೊನ್ನೆವರೆಗೂ ಬಿಜೆಪಿಯನ್ನ ಬೈತಿದ್ದವರು ಇವತ್ತು ಅದೇ ಬಿಜೆಪಿಯ ಬಾಗಿಲಲ್ಲಿ ನಿಂತ್ಬಿಡ್ತಾರೆ ಅಂತಂದ್ರೆ ಇದು ಸೈದ್ಧಾಂತಿಕ ದಿವಾಳಿತನ ಮತ್ತು ಲಜ್ಜೆಗೇಡಿತನವಲ್ಲದೆ ಮತ್ತೇನೂ ಅಲ್ಲ. ಕಾಂಗ್ರೆಸ್ನಿಂದ ಜನರನ್ನ ಸೆಳೆಯಲಾಗ್ತಿರುವ ರೀತಿ, ಇತರ ಪಕ್ಷಗಳನ್ನ ಹೋಳಾಗಿಸ್ತಿರುವ ರೀತಿ ಮತ್ತು ಆ ವಿರೋಧಿ ತುಣುಕಿನ ಭಾಗವಾಗಿದ್ದವರಿಗೂ ಗಾಳ ಹಾಕಲಾಗುವ ರೀತಿ ಇವತ್ತು ಪಕ್ಷಾಂತರ ಪರ್ವ ಎಷ್ಟು ವಿಕೃತವಾಗಿ ವ್ಯಾಪಿಸಿದೆ ಅನ್ನೋದರ ಕಥೆಯನ್ನ ಹೇಳುತ್ತೆ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಭಾರತೀಯ ರಾಜಕೀಯದಲ್ಲಿ ಪಕ್ಷಾಂತರ ಅಂತಂದ್ರೆ ಅಧಿಕಾರ ಅಥವಾ ಹುದ್ದೆಗಾಗಿ ಚುನಾಯಿತ ಪ್ರತಿನಿಧಿಗಳು ತಮ್ಮ ಮೂಲ ಪಕ್ಷವನ್ನ ತ್ಯಜಿಸಿ ಮತ್ತೊಂದು ಪಕ್ಷವನ್ನ ಸೇರುವುದು. ಈ ದುಷ್ಟ ರೂಢಿ ಐತಿಹಾಸಿಕವಾಗಿ ವ್ಯಾಪಕವಾದ ಅಸ್ಥಿರತೆಗೆ ಕಾರಣ ಆಯಿತು. ಮತ್ತಿದು ಈಗ ಎಲ್ಲಿಗೆ ಮುಟ್ಟಿದೆ ಅನ್ನೋದರ ಘೋರ ಸ್ವರೂಪವನ್ನ ಈಗ ನಡೆದಿರುವ ಪಕ್ಷಾಂತರ ಪರ್ವದಲ್ಲಿ ನೋಡ್ತಿದ್ದೀವಿ. ಈಗ ಅಧಿಕಾರದ ಆಸೆಯನ್ನು ತೋರಿಸಿ ಸೆಳೆಯುವಷ್ಟಕ್ಕೆ ಸೀಮಿತವಾಗದೆ ಇಡಿ, ಸಿಬಿಐ ಗುಮ್ಮಗಳನ್ನು ತೋರಿಸಿ ಬೆದರಿಸಿ ಸೆಳೆಯೋದೇ ಜೋರಾಗಿ ನಡೆದಿದೆ. ಈಗಂತೂ ಆಡಳಿತಾರೂಢರು ಸಂಸತ್ತಿನಲ್ಲಿ ತಮ್ಮ ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಅಂತಾನೆ ಪಕ್ಷಾಂತರವನ್ನ ಬಳಸಿಕೊಳ್ತಿದ್ದಾರೆ ಮತ್ತು ಈ ಆಟವನ್ನ ಕಿಂಚಿತ್ತೂ ಲಜ್ಜೆ ಇಲ್ಲದೆ ಆಡಲಾಗ್ತಿದೆ. ಜನಾದೇಶಕ್ಕೆ ವಿರುದ್ಧವಾಗಿ ತನ್ನ ಬಲ ಹೆಚ್ಚಿಸಿಕೊಳ್ಳುವ ಬಿಜೆಪಿಯ ಹೊಸ ಆಟ ಇದು. ಮತ್ತೊಮ್ಮೆ ಅದು ತನ್ನ ಬತ್ತಳಿಕೆಯಲ್ಲಿರುವ ಇಡಿ, ಸಿಬಿಐ ಅಂತಹ ಅಸ್ತ್ರಗಳನ್ನ ಗುಟ್ಟಾಗಿ ಬಳಸಿಕೊಳ್ತಿರೋದು ಕಾಣ್ತಿದೆ. ಹೀಗಾಗಿ ವಿಪಕ್ಷಗಳಿಂದ ಗೆದ್ದ ಸಂಸದರು ಭಯ ಬಿದ್ದು ಎನ್ಡಿಎ ಸೇರ್ತಿದ್ದಾರೆ. ಮೊದಲು ಎಎಪಿ, ನಂತರ ಟಿಎಂಸಿಯಿಂದ ಶುರುವಾದ ಈ ಭೀತಿಯ ಸೋಂಕು ಈಗ ಅಲ್ಲಿಗೆ ಸೀಮಿತವಾಗದೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಮತ್ತು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದ ಸಂಸದರನ್ನು ಸೆಳೆಯೋವರೆಗೆ ಹಬ್ಬಿದೆ. ಕಳೆದ ಏಪ್ರಿಲ್ನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನ ಅಂಗೀಕರಿಸಲಾಗದೆ ಮೊದಲ ಬಾರಿಗೆ ಸೋಲು ಕಂಡ ಮೋದಿ ಸರ್ಕಾರ ಈಗ ಹೇಗಾದ್ರೂ ಆ ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಅಂತಾನೆ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಳೋಕೆ ಈ ಅಡ್ಡದಾರಿ ಹಿಡಿದಿದೆ. ಇದು ಪಕ್ಷಾಂತರದ ಇತಿಹಾಸದಲ್ಲೇ ಅತಿ ನೀಚ ಮಟ್ಟ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ವಾತಂತ್ರ್ಯ ನಂತರದ ಆರಂಭಿಕ ವರ್ಷಗಳಲ್ಲಿ 1967ರ ಸಾರ್ವತ್ರಿಕ ಚುನಾವಣೆಗಳ ಸಮಯ ಈ ದೇಶದ ರಾಜಕಾರಣದಲ್ಲಿನ ಒಂದು ಮಹತ್ವದ ತಿರುವು. ದೇಶದ ರಾಜಕೀಯದಲ್ಲಿ ಆಗ ಪಕ್ಷಾಂತರ ಪ್ರಾರಂಭ ಆಯಿತು. ಹಲವಾರು ರಾಜ್ಯಗಳಲ್ಲಿ ರಾಜಕೀಯ ಅಸ್ಥಿರತೆ ಸಾಮಾನ್ಯವಾಯಿತು. ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಗಮನಾರ್ಹ ಸೋಲುಗಳನ್ನು ಅನುಭವಿಸಿತ್ತು. ಮತ್ತಿದು ಸಮ್ಮಿಶ್ರ ಸರ್ಕಾರಗಳ ಉದಯಕ್ಕೆ ಕಾರಣ ಆಯಿತು. ಈ ಸಮಯದಲ್ಲಿ ದೊಡ್ಡ ಪ್ರಮಾಣದ ಪಕ್ಷಾಂತರಗಳು ಸಂಭವಿಸಿದ್ವು. 1967ರಿಂದ 1971ರವರೆಗಿನ ಅವಧಿಯನ್ನ ಐತಿಹಾಸಿಕವಾಗಿ ಭಾರತೀಯ ರಾಜಕೀಯದಲ್ಲಿ ಅಸ್ಥಿರತೆಯ ಯುಗ ಅಂತ ಕರೆಯಲಾಗುತ್ತೆ. 1967ರ ಸಾರ್ವತ್ರಿಕ ಚುನಾವಣೆಗಳ ಬಳಿಕ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಸಂಪೂರ್ಣ ಬಹುಮತವನ್ನ ಕಳ್ಕೊಳ್ತು. ಅಲ್ಲಿಂದ ಹೊರ ಹೋಗೋರ ಸಂಖ್ಯೆ ಗಮನ ಸೆಳೆಯುವಂತ ಮಟ್ಟದಲ್ಲಿತ್ತು. ಸಿದ್ಧಾಂತಕ್ಕಿಂತ ಅವಕಾಶವಾದದಿಂದ ಪ್ರೇರಿತರಾಗಿ ಈ ಅವಧಿಯಲ್ಲಿ ಸುಮಾರು ಅರ್ಧದಷ್ಟು ಚುನಾಯಿತ ಶಾಸಕರು ಪಕ್ಷಾಂತರ ಮಾಡಿದ್ರು. ಇದು ಹಲವಾರು ಸರ್ಕಾರಗಳ ಪತನಕ್ಕೆ ಕಾರಣ ಆಯಿತು ಮತ್ತು ಕೆಟ್ಟ ಆಯಾರಾಮ್ ಗಯಾರಾಮ್ ಪ್ರವೃತ್ತಿಯನ್ನ ಹುಟ್ಟುಹಾಕ್ತು. ಈ ಅವಧಿಯಲ್ಲಿ ನಡೆದಿದ್ದು ಅತಿರೇಕದ ಪಕ್ಷಾಂತರ ಆಗಿತ್ತು. 1967 ಮತ್ತು 1971ರ ನಡುವೆ ಸಂಸತ್ತಿನಲ್ಲಿ ಸುಮಾರು 142 ಪಕ್ಷಾಂತರಗಳು ಮತ್ತು ರಾಜ್ಯ ವಿಧಾನಸಭೆಯಲ್ಲಿ 1969 ಪಕ್ಷಾಂತರಗಳು ನಡೆದವು. 7 ರಾಜ್ಯಗಳಲ್ಲಿನ 210 ಪಕ್ಷಾಂತರಗಳಲ್ಲಿ 116 ಶಾಸಕರಿಗೆ ಸಚಿವ ಸ್ಥಾನಗಳನ್ನು ನೀಡಲಾಯಿತು ಅಂತ ಹೇಳಲಾಗುತ್ತೆ. ಈ ಸಾಮೂಹಿಕ ಪಕ್ಷಾಂತರಗಳು ನಿರಂತರವಾಗಿ ಆಡಳಿತವನ್ನ ಅಸ್ಥಿರತೆಗೆ ತಳ್ಳಿದ್ವು. ಸರ್ಕಾರ 1969ರಲ್ಲಿ ಪಕ್ಷಾಂತರಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋಕೆ ಒಂದು ಸಮಿತಿಯನ್ನು ರಚನೆ ಮಾಡಿತು.
ಬಿಕ್ಕಟ್ಟನ್ನ ಸಾಂವಿಧಾನಿಕವಾಗಿ ಪರಿಹರಿಸೋಕೆ ಸುಮಾರು 2 ದಶಕಗಳು ಬೇಕಾದವು. ಅಷ್ಟಾದ ಮೇಲೂ ಪಕ್ಷಾಂತರ ವಿರೋಧಿ ಕಾಯ್ದೆಯ ಹೊರತಾಗಿನೂ ಇವತ್ತಿಗೂ ಪಕ್ಷಾಂತರ ಪಿಡುಗು ತಪ್ಪಿಲ್ಲ ಅನ್ನೋದು ಪ್ರಜಾಪ್ರಭುತ್ವದ ಬಹುದೊಡ್ಡ ವ್ಯಂಗ್ಯ. ಆಯಾರಾಮ್ ಗಯಾರಾಮ್ ಎಂಬ ಭಾರತೀಯ ರಾಜಕೀಯದ ಜನಪ್ರಿಯ ವ್ಯಂಗ್ಯಾತ್ಮಕ ನುಡಿಗಟ್ಟು ಹುಟ್ಟುಕೊಂಡಿದ್ದು ಇದೇ ಹೊತ್ತಲ್ಲಿ. 1967ರಲ್ಲಿ ಹರಿಯಾಣದ ಹಸನ್ಪುರ ಕ್ಷೇತ್ರದ ಶಾಸಕರಾಗಿದ್ದ ಗಯಾಲಾಲ್ ಅನ್ನೋರು ಕೇವಲ 15 ದಿನಗಳ ಅವಧಿಯಲ್ಲಿ 3 ಬಾರಿ ಪಕ್ಷವನ್ನ ಬದಲಾಯಿಸಿದ್ರು. ಕೊನೆಗವರು ಒಂದೇ ದಿನದಲ್ಲಿ 3 ಬಾರಿ ಪಕ್ಷಾಂತರ ಮಾಡಿದ್ರು. ಗಯಾಲಾಲ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಪತ್ರಿಕಾಗೋಷ್ಠಿಯಲ್ಲಿದ್ದ ನಾಯಕ ರಾವ್ ವೀರೇಂದ್ರ ಸಿಂಗ್ ಅವರು ಗಯಾರಾಮ್ ಈಗ ಆಯಾರಾಮ್ ಆಗಿದ್ದಾರೆ ಅಂತಂದ್ರು. ಇದು ಕಾಲಕ್ರಮೇಣ ಆಯಾರಾಮ್ ಗಯಾರಾಮ್ ಅಂತ ಪ್ರಸಿದ್ಧವಾಯಿತು. ಹರಿಯಾಣದಲ್ಲಿ ನಡೆದ ಈ ರೀತಿಯ ನಿರಂತರ ಪಕ್ಷಾಂತರಗಳಿಂದಾಗಿ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಬೇಕಾಯಿತು. ರಾಜಕಾರಣಿಗಳ ಈ ನಡವಳಿಕೆಗೆ ಕಡಿವಾಣ ಹಾಕಲು ಮತ್ತು ಸರ್ಕಾರಗಳಿಗೆ ಸ್ಥಿರತೆ ತರಲು ಕೇಂದ್ರ ಸರ್ಕಾರ 1985ರಲ್ಲಿ 52ನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂತು. ಆದರೂ ಇವತ್ತಿಗೂ ಪಕ್ಷಾಂತರಗಳು ರಾಜಕೀಯದಲ್ಲಿ ವಿವಿಧ ರೂಪಗಳಲ್ಲಿ ನಡೀತಾನೆ ಇದೆ. ಆಪರೇಷನ್ ಕಮಲ ಇತ್ಯಾದಿ ಹೆಸರುಗಳಲ್ಲಿ ಪಕ್ಷಾಂತರವನ್ನ ಬಹುದೊಡ್ಡ ರಾಜಕೀಯ ಮಹತ್ ಸಾಧನೆ ಅನ್ನುವಂತೆ ಸಂಭ್ರಮ ಪಡೋದು ನಡೆಯುತ್ತೆ. 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಸಂವಿಧಾನದ 10ನೇ ಶೆಡ್ಯೂಲ್ ಮೂಲಕ ತಂದ ಪಕ್ಷಾಂತರ ವಿರೋಧಿ ಕಾಯ್ದೆ ಪ್ರಕಾರ ಶಾಸಕರು ತಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ರೆ ಅಥವಾ ಪಕ್ಷದ ವಿಪ್ ವಿರುದ್ಧ ಮತವನ್ನ ಚಲಾಯಿಸಿದ್ರೆ ತಮ್ಮ ಸ್ಥಾನವನ್ನ ಕಳ್ಕೊಳ್ತಿದ್ರು. ಆದ್ರೂ ಅದರಲ್ಲಿ 3/1 ಸದಸ್ಯರ ಪಕ್ಷಾಂತರಕ್ಕೆ ಅವಕಾಶ ಇತ್ತು. ಆದ್ರೆ ವಾಜಪೇಯಿ ಅವಧಿಯಲ್ಲಿ 2003ರ ತಿದ್ದುಪಡಿ ತಂದ ಬಳಿಕ ಪಕ್ಷದ ಕನಿಷ್ಠ 3/2 ಸದಸ್ಯರು ಹೊರಹೋದ್ರೆ ಮಾತ್ರ ಅನರ್ಹತೆಯಿಂದ ತಪ್ಪಿಸಿಕೊಳ್ಬಹುದು. ಇತ್ತೀಚಿನ ವರ್ಷಗಳಲ್ಲಿ ಈ ಕಾಯ್ದೆ ವ್ಯಾಪಕವಾಗಿ ಚರ್ಚೆಗೆ ಒಳಗಾಗ್ತಾನೆ ಇದೆ. ಇದು ಪಕ್ಷಾಂತರಗಳನ್ನ ನಿಲ್ಲಿಸುವ ಬದಲು ಸಾಮೂಹಿಕ ಪಕ್ಷಾಂತರಕ್ಕೆ ದಾರಿಯಾಗಿದೆ ಅಂತಾನೆ ವಿಮರ್ಶಕರು ವಾದಿಸ್ತಾರೆ. ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಕಂಡುಬಂದ ಪ್ರಮುಖ ಬಂಡಾಯಗಳ ಹೊತ್ತಲ್ಲಿ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಉರುಳಿಸೋಕೆ ಈ ಸಾಮೂಹಿಕ ಪಕ್ಷಾಂತರ ಅಂದ್ರೆ 3/2 ಸದಸ್ಯರು ಪಕ್ಷ ಬಿಡೋದನ್ನೇ ಅಸ್ತ್ರವನ್ನಾಗಿ ಬಳಸಲಾಯಿತು. ಇಲ್ಲಿ ಅನರ್ಹತೆ ಬಗ್ಗೆ ನಿರ್ಧರಿಸುವ ಸದನದ ಸ್ಪೀಕರ್ ಕೂಡ ರಾಜಕೀಯ ಆಟದಲ್ಲಿ ಸಮಭಾಗಿಯಾಗೋದು ಬಹಳ ಬಾರಿ ಕಂಡಿದೆ. ಅವರು ಕೆಲವೊಮ್ಮೆ ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನ ವಿಳಂಬ ಮಾಡ್ತಾರೆ ಅಥವಾ ಮುಲಾಜಿಲ್ದೆ ರಾಜಕೀಯ ಪಕ್ಷಪಾತ ಮಾಡಿರುವ ಆರೋಪಗಳು ಬಂದಿರೋದಿದೆ. 2000 ಇಸ್ವಿಯಿಂದ ಈಚೆಗೆ ಪಕ್ಷಾಂತರ ಅನ್ನೋದು ಬರೀ ಅಧಿಕಾರದ ಆಸೆಯ ಆಟವಾಗಿ ಉಳಿಯದೆ ವಿಪಕ್ಷಗಳ ವಿರುದ್ಧ ಆಡಳಿತಾರೂಢರು ಬಳಸುವ ಆಯುಧವಾಗಿ ಬದಲಾಗಿದೆ. ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವವನ್ನೇ ಬಲಿ ಕೊಡೋ ಮಟ್ಟದಲ್ಲಿ ಇಂತಹ ಬೆಳವಣಿಗೆಗಳು ಸಂಭವಿಸಿದ್ದನ್ನ ಕಂಡಿದ್ದೀವಿ. ಕರ್ನಾಟಕದಲ್ಲಿನ 2019ರ ವಿದ್ಯಮಾನ, ಮಧ್ಯಪ್ರದೇಶದಲ್ಲಿ 2020ರಲ್ಲಿ ನಡೆದಿದ್ದು ಮತ್ತು ಮಹಾರಾಷ್ಟ್ರದಲ್ಲಿ 2022ರಲ್ಲಿ ಆದ ಬೆಳವಣಿಗೆ ರಾಜ್ಯ ವಿಧಾನಸಭೆಗಳಲ್ಲಿ ಪಕ್ಷಾಂತರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದರ ಭೀಕರ ನಿದರ್ಶನವಾಗಿ ಕಾಣ್ತಿದೆ. ಪಕ್ಷಾಂತರದ ಕಾರಣಗಳೇನು ಅಂತ ನೋಡೋದಾದ್ರೆ ಪಕ್ಷದೊಳಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮುಖ್ಯವಾಗಿ ಕಂಡ್ರು. ಹೆಚ್ಚಾಗಿ ಅವುಗಳ ಹಿಂದೆ ವೈಯಕ್ತಿಕ ಲಾಭದ ಉದ್ದೇಶವೇ ಇರುತ್ತೆ. ಸಚಿವ ಸ್ಥಾನ, ಕೋಟಿ ಹಣ ಮತ್ತಿತರ ಪ್ರಲೋಭನೆಗಳಿಗೆ ಒಳಗಾಗೋದು ನಡೆಯುತ್ತೆ. ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವದ ದುರ್ಬಲ ಆಗಿರೋದು ಕೂಡ ಮತ್ತೊಂದು ಕಾರಣ. ಇದು ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತಿದೆ. ನಾಯಕತ್ವದ ವಿವಾದಗಳಿಂದಾಗಿನೂ ಪ್ರಾದೇಶಿಕ ಪಕ್ಷಗಳ ಒಳಗೆ ಒಡಕು ತಲೆದೋರಿ ಪಕ್ಷಾಂತರದಲ್ಲಿ ಮುಕ್ತಾಯ ಆಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಇಡಿ, ಸಿಬಿಐ ತನಿಖೆಯ ಬೆದರಿಕೆ ಕೂಡ ಭ್ರಷ್ಟ ರಾಜಕಾರಣಿಗಳು ಪಕ್ಷಾಂತರಗೊಳ್ಳೋದರ ಹಿಂದಿನ ಪ್ರಮುಖ ಕಾರಣ ಆಗ್ತಿದೆ. ಆಡಳಿತಾರೂಢರು ತಮಗೆ ಶಾಸಕರು ಮತ್ತು ಸಂಸದರ ಅಗತ್ಯ ಇದೆ ಅಂತ ಅನಿಸಿದಾಗ ಪ್ರಬಲ ವಿರೋಧ ಪಕ್ಷಗಳಲ್ಲಿನ ಭ್ರಷ್ಟರ ಎದುರು ಇದೇ ಇಡಿ, ಸಿಬಿಐ ಅಸ್ತ್ರವನ್ನ ಝಳಪಿಸ್ತಾರೆ. ಅದರ ನಂತರ ಅತಿ ಸುಲಭವಾಗಿ ಅವರನ್ನ ಸೆಳೆಯುವ ಆಪರೇಷನ್ ನಡೆದು ಬಿಡುತ್ತೆ ಮತ್ತು ಆ ನಂತರ ಅದೇ ಭ್ರಷ್ಟರನ್ನ ಕಳಂಕರಹಿತರನ್ನಾಗಿ ಮಾಡುವ ಬಿಜೆಪಿ ವಾಷಿಂಗ್ ಮಷಿನ್ ಇವತ್ತಿನ ರಾಜಕಾರಣದಲ್ಲಿನ ಪರಿಭಾಷೆಯಾಗಿರೋದನ್ನ ನೋಡಿದ್ದೀವಿ. ಪಕ್ಷಾಂತರದ ಪರಿಣಾಮಗಳನ್ನ ನಾವು ಗಮನಿಸೋದಾದ್ರೆ ರಾಜಕೀಯ ಅಸ್ಥಿರತೆ ತಲೆದೋರುತ್ತೆ, ಸರ್ಕಾರದಲ್ಲಿ ಮತ್ತೆ ಬದಲಾಗುವ ದುಸ್ಥಿತಿ ಉಂಟಾಗುತ್ತೆ, ನೀತಿ ಅನುಷ್ಠಾನ ಮತ್ತು ದೀರ್ಘಾವಧಿಯ ಆಡಳಿತ ತಂತ್ರಗಳನ್ನ ಇದು ಅಡ್ಡಿಪಡಿಸುತ್ತೆ. ಚುನಾಯಿತ ಪ್ರತಿನಿಧಿಗಳು ಮತ್ತು ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಜನ ನಂಬಿಕೆಯನ್ನ ಕಳ್ಕೊಳ್ತಾರೆ. ಪಕ್ಷಾಂತರಗಳ ಪರಿಣಾಮವಾಗಿ ಮತ್ತೆ ಚುನಾವಣೆಗಳು ನಡಿಬೇಕಾಗಿರೋದ್ರಿಂದ ರಾಜ್ಯ ಸಂಪನ್ಮೂಲಗಳು ಬರದಾಗತ್ತೆ. ಅಂತಿಮವಾಗಿ ಚುನಾವಣೆ ಅನ್ನೋದು ಮತದಾರರ ತೀರ್ಪು ಅನ್ನೋದು ಬೆಲೆ ಇಲ್ಲದ ಬರೀ ನಾಟಕ ಮಾತ್ರವಾಗುವ ದುರಂತ ಸಂಭವಿಸುತ್ತೆ. ಪಕ್ಷಾಂತರ ವಿರೋಧಿ ಕಾನೂನು ಪಕ್ಷಾಂತರಿಗಳನ್ನ ಜನಪ್ರತಿನಿಧಿಗಳ ಸ್ಥಾನದಿಂದ ಅನರ್ಹಗೊಳಿಸೋಕೆ ಹುಟ್ಕೊಂಡಿದ್ದಾದ್ರೂ ಇಂದು ಅದೇ ಕಾಯ್ದೆಯ ದುರ್ಬಳಕೆ ವ್ಯಾಪಕವಾಗಿದೆ. ಇದು ವೈಯಕ್ತಿಕ ಪಕ್ಷಾಂತರವನ್ನ ತಡೆಯುವ ಮೂಲಕ ಮತದಾರರ ತೀರ್ಪನ್ನ ಕಾಯಬೇಕಿತ್ತು. ಸರ್ಕಾರಗಳು ಅಸ್ಥಿರ ಆಗೋದನ್ನ ತಡೆಯಲು ವಿಲೀನ ಮತ್ತು ವಿಭಜನೆಯನ್ನ ನಿಯಂತ್ರಿಸಬೇಕಿತ್ತು. ಆದರೆ ಅದರೊಳಗಿನ ಲೋಪಗಳೇ ಅದರ ದುರ್ಬಳಕೆಗೂ ದಾರಿ ಮಾಡಿಕೊಡ್ತಿವೆ. ಮುಖ್ಯವಾಗಿ ಆಡಳಿತ ಪಕ್ಷಕ್ಕೆ ಸೇರಿದ ಸ್ಪೀಕರ್ ತಮ್ಮ ನಿರ್ಧಾರವನ್ನ ಮುಂದೂಡೋದು ಕಾನೂನು ದುರುಪಯೋಗಕ್ಕೆ ಕಾರಣ ಆಗಬಹುದು. ಕಾಯ್ದೆಯಲ್ಲಿರುವ ಸ್ವಯಂ ಪ್ರೇರಿತವಾಗಿ ಸದಸ್ಯತ್ವ ತ್ಯಜಿಸೋದು ಅನ್ನುವಂತಹ ನುಡಿಗಟ್ಟುಗಳು ಇನ್ನೂ ಅಸ್ಪಷ್ಟವಾಗಿದ್ದು ಇದು ವಿಭಿನ್ನ ತೀರ್ಮಾನಗಳಿಗೆ ಕಾರಣವಾಗೋದಿದೆ.
ದೊಡ್ಡ ದೋಷ ಏನು ಅಂತಂದ್ರೆ ಸಾಮೂಹಿಕ ರಾಜೀನಾಮೆಗೆ ಸಂಬಂಧಿಸಿದ್ದು. ಕರ್ನಾಟಕ ಮತ್ತು ಮಧ್ಯಪ್ರದೇಶಗಳಲ್ಲಿ ಅನರ್ಹತೆ ತಪ್ಪಿಸೋಕೆ ಪಕ್ಷಗಳ ಸದಸ್ಯರು ಸಾಮೂಹಿಕ ರಾಜೀನಾಮೆಯನ್ನ ಬಳಸಿಕೊಂಡ್ರು. ಪಕ್ಷ ವಿಭಜನೆಗಳ ನೆಪದಲ್ಲಿ ವ್ಯಾಪಕವಾದ ಪಕ್ಷಾಂತರಗಳನ್ನ ವಿಲೀನಗಳಿಗೆ ಕಾನೂನಿನ ಅನುಮತಿ ಸಮರ್ಥಿಸೋಕೆ ಬಳಸಿಕೊಳ್ಳಲಾಗ್ತಿರೋದನ್ನ ನಾವು ನೋಡಿದ್ದೀವಿ. ಕರ್ನಾಟಕದಲ್ಲಿ 2019ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ 17 ಶಾಸಕರ ರಾಜೀನಾಮೆ ಸರ್ಕಾರದ ಪತನಕ್ಕೆ ಕಾರಣ ಆಯಿತು. ಪಕ್ಷಾಂತರಿಗಳು ಬಿಜೆಪಿ ಸೇರಿ ಅಲ್ಲಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು. ಮಧ್ಯಪ್ರದೇಶದಲ್ಲಿ 2020ರಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ತಮ್ಮ 22 ಬೆಂಬಲಿಗ ಶಾಸಕರೊಂದಿಗೆ ಕಾಂಗ್ರೆಸ್ ತೊರೆದ ಪರಿಣಾಮವಾಗಿ ಬಿಜೆಪಿ ನೇತೃತ್ವದ ಸರ್ಕಾರ ಬಂತು. ಮಹಾರಾಷ್ಟ್ರದಲ್ಲಿ 2022ರಲ್ಲಿ ಶಿವಸೇನೆಯ ವಿಭಜನೆ ಮತ್ತೊಂದು ಉದಾಹರಣೆ. ಏಕನಾಥ್ ಶಿಂದೆ ಅವರು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳೋಕೆ ತಮ್ಮದೇ ಬಣದೊಂದಿಗೆ ಶಿವಸೇನೆಯಿಂದ ಹೊರ ನಡೆದ್ರು. ಅದು ಎಂವಿಎ ಮೈತ್ರಿಕೂಟ ಸರ್ಕಾರದ ಪತನಕ್ಕೆ ಕಾರಣ ಆಯಿತು. ಗೋವಾದಲ್ಲಿ 2022ರಲ್ಲಿ ಚುನಾವಣಾ ಪೂರ್ವ ಭರವಸೆಗಳ ಹೊರತಾಗಿಯೂ ಕೂಡ ಹಲವಾರು ಶಾಸಕರು ಚುನಾವಣೆ ನಂತರ ಪಕ್ಷಾಂತರ ಮಾಡಿದ್ರು. ಅರುಣಾಚಲ ಪ್ರದೇಶದಲ್ಲಿ 2016ರಲ್ಲಿ 43 ಕಾಂಗ್ರೆಸ್ ಶಾಸಕರು ಪೀಪಲ್ಸ್ ಪಾರ್ಟಿ ಆಫ್ ಅರುಣಾಚಲ ಅಂದ್ರೆ PPA ರಚಿಸೋಕೆ ಪಕ್ಷಾಂತರ ಮಾಡಿದಾಗ ದೊಡ್ಡ ರಾಜಕೀಯ ಕ್ರಾಂತಿ ತಲೆದೋರ್ತು. ಅದು ರಾಜ್ಯದ ರಾಜಕೀಯ ಸನ್ನಿವೇಶವನ್ನೇ ಪೂರ್ತಿ ಬದಲಾಯಿಸಿಬಿಡ್ತು. ಉತ್ತರಾಖಂಡ್ನಲ್ಲಿ 2016ರಲ್ಲಿ ಕಾಂಗ್ರೆಸ್ ಶಾಸಕರ ದಂಗೆಯಿಂದಾಗಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಯಿತು. ಮಣಿಪುರದಲ್ಲಿ 2017ರಲ್ಲಿ ಚುನಾವಣೆ ನಂತರ ಕಾಂಗ್ರೆಸ್ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು. ಆ ನಂತರದ ಪಕ್ಷಾಂತರಗಳಿಂದಾಗಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿತು. 2024ರ ಚುನಾವಣಾ ರ್ಯಾಲಿಯಲ್ಲಿ ಮಹಾರಾಷ್ಟ್ರದ ನಂದೂರ್ಬಾರ್ ಜಿಲ್ಲೆಯಲ್ಲಿ ಮಾತಾಡಿದ್ದ ನರೇಂದ್ರ ಮೋದಿ ಕಾಂಗ್ರೆಸ್ ಜೊತೆ ಹೋಗಿ ನಾಶವಾಗುವ ಬದಲು ಮಹಾರಾಷ್ಟ್ರದಲ್ಲಿನ ಬಿಜೆಪಿ ನೇತೃತ್ವದ ಮೈತ್ರಿ ಸೇರುವಂತೆ ಎನ್ಸಿಪಿ ಶರದ್ ಪವಾರ್ ಬಣ ಹಾಗೂ ಶಿವಸೇನೆಗೆ UBT ಬಣಕ್ಕೆ ಸಲಹೆ ನೀಡಿದ್ರು. ಅಷ್ಟೇ ಅಲ್ಲ, ಅವೆರಡೂ ಪಕ್ಷಗಳನ್ನ ನಕಲಿ ಅಂತ ಕರೆದಿದ್ರು. ಆದರೆ ಅವೆರಡರ ಆ ಸ್ಥಿತಿಗೆ ಕಾರಣರಾದವರು ಯಾರು ಅನ್ನೋದು ಸ್ವತಃ ಅವರಿಗೂ ಗೊತ್ತಿತ್ತು. ಮೂಲ ಪಕ್ಷಗಳಿಂದ ಒಡೆದು ಹೋಗಿ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಭಾಗಿಯಾದ ಬಣಗಳು ಮೋದಿ ಅವರಿಗೆ ಅಸಲಿಯಾಗಿ ಕಾಣಿಸೋದು, ತಮ್ಮಿಂದ ದೂರ ಇರೋರು ನಕಲಿಯಾಗಿ ಕಾಣೋದು ಅಚ್ಚರಿ ಏನಲ್ಲ. ಬಿಜೆಪಿ ಜೊತೆ ಹೋದ್ರೆ ಭ್ರಷ್ಟರು ಪಾವನರಾಗ್ತಾರೆ. ಮೋದಿಯನ್ನು ಬಿಜೆಪಿಯನ್ನು ವಿರೋಧ ಮಾಡೋರು ಅವರಿಗೆ ನಕಲಿಗಳಂತೆ ಕಾಣಿಸ್ತಾರೆ. ಇಂಡಿಯಾ ಮೈತ್ರಿಕೂಟವು ಅವರಿಗೆ ಭ್ರಷ್ಟರ ಕೂಟವಾಗಿ ಕಾಣಿಸುತ್ತೆ. ಆದ್ರೆ ಇದ್ದಬದ್ದ ಭ್ರಷ್ಟರನ್ನೆಲ್ಲ ಬಿಜೆಪಿಗೆ ಕರ್ಕೊಂಡು ಮಣೆ ಹಾಕುವ ಬಿಜೆಪಿ ಏನು? ಸಣ್ಣ ಪಕ್ಷಗಳನ್ನ ಕಾಂಗ್ರೆಸ್ ಮುಗಿಸಾಕತ್ತೆ ಅನ್ನೋ ಮೋದಿ ಮಾತಿಗೆ ತದ್ವಿರುದ್ಧವಾಗಿ ಆಟ ಆಡ್ತಿರೋದು ಅವರದ್ದೇ ಬಿಜೆಪಿ. ಸಣ್ಣ ಪಕ್ಷಗಳನ್ನ ನುಂಗ್ ಹಾಕೋದು ಬಿಜೆಪಿ ಅನ್ನೋದು ಎಲ್ರಿಗೂ ಗೊತ್ತೇ ಇರೋ ವಿಚಾರ. ಇದು ದೇಶದಾದ್ಯಂತ ಈಗಾಗಲೇ ಕಂಡಿರುವ ಸತ್ಯ. ಮೊದಲು ತನ್ನ ಕಡೆಗೆ ಸೆಳ್ಕೊಂಡು ಕಡೆಗೆ ಆ ಸಣ್ಣ ಪಕ್ಷಗಳನ್ನ ನಾಶ ಮಾಡೋದು ಬಿಜೆಪಿ ಮಾಡ್ಕೊಂಡೇ ಬಂದಿರೋ ಕೆಲಸ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ JDU ಅನ್ನ ಬಿಜೆಪಿ ಬಹುತೇಕ ನಾಶಪಡಿಸಿದೆ. ಕಡೆಗದು ನಿತೀಶ್ ಕುಮಾರ್ ಅವರನ್ನ ಹೇಗ್ ಆಡಿಸ್ತು ಅನ್ನೋದನ್ನ ದೇಶ ನೋಡಿದೆ. ಅದೇ ರೀತಿ ಪಂಜಾಬ್ನಲ್ಲಿ ಅಕಾಲಿ ದಳವನ್ನ ಬಿಜೆಪಿ ನಾಶ ಮಾಡಾಗಿದೆ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಬೆಳೆಯಬಹುದಾಗಿದ್ದ JDS ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾನೆ ಬಂದಿದ್ದು ಕಡೆಗೆ ಬಿಜೆಪಿಗಾಗಿ ಅದರ ನಾಯಕ ಕೇಸರಿ ಶಾಲನ್ನ ಹೊದ್ದು ಜೈ ಶ್ರೀರಾಮ್ ಅಂತ ಹೇಳಿದ್ದು ಆಯ್ತು. ಹಾಗೆ ರಾಜಕೀಯದಲ್ಲಿ ಜೊತೆಯಾದ ಬಹುತೇಕ ಪಕ್ಷಗಳನ್ನ ತಿಂದು ಮುಗಿಸಿರೋದೇ ಬಿಜೆಪಿ. ಮತ್ತದು ಮೋದಿಯ ಉದ್ದೇಶವೂ ಆಗಿದೆ. ವಿಪಕ್ಷಗಳನ್ನೇ ಇಲ್ಲವಾಗಿಸೋದು, ವಿಪಕ್ಷಗಳನ್ನ ದುರ್ಬಲಗೊಳಿಸೋದು, ಒಡೆಯೋದು ಇವನ್ನ ಮಾಡಿಕೊಂಡೇ ಬರಲಾಗಿದೆ. ಅದಕ್ಕೆ ದೊಡ್ಡ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಮತ್ತು ಶಿವಸೇನೆಯನ್ನ ಬಿಜೆಪಿ ತಿಂದು ಮುಗಿಸಿರೋದು. ಎನ್ಸಿಪಿಯಿಂದ ಅಜಿತ್ ಪವಾರ್ ಅವರನ್ನ ಸೆಳೆಯಲಾಯಿತು. ಅದೇ ಅಜಿತ್ ಪವಾರ್ ವಿರುದ್ಧ 70,000 ಕೋಟಿ ಹಗರಣ ಕುರಿತು ಸ್ವತಃ ಮೋದಿ ಆರೋಪ ಮಾಡಿದ್ರು. ಆದರೆ ಬಿಜೆಪಿ ಬೆಂಬಲಕ್ಕೆ ಬಂದ್ ಸೇರಿದ ಕೂಡಲೇ ಅಜಿತ್ ಪವಾರ್ ಕ್ಲೀನ್ ಆಗ್ಬಿಟ್ರು. ಅಜಿತ್ ಪವಾರ್ ವಿರುದ್ಧದ ಕೇಸುಗಳೇ ಕ್ಲೋಸ್ ಆದ್ವು. ಆದರೆ ಎನ್ಸಿಪಿ ಛಿದ್ರ ಆಯಿತು ಮತ್ತು ಎನ್ಸಿಪಿಯನ್ನ ಛಿದ್ರ ಮಾಡುವ ಮೂಲಕ ಬಿಜೆಪಿ ತನ್ನ ಉದ್ದೇಶವನ್ನ ಸಾಧಿಸಿತು. ಅದೇ ರೀತಿಯಲ್ಲಿ ಶಿವಸೇನೆಯಿಂದ ಏಕನಾಥ್ ಶಿಂದೆಯನ್ನ ಸೆಳೀತು. ಶಿವಸೇನೆಯನ್ನ ಛಿದ್ರ ಮಾಡಲಾಯಿತು. ಈಗ ಅದೇ ಶಿವಸೇನೆ ತುಣುಕಿನಲ್ಲಿರುವ ಸಂಸದರಿಗೂ ಗಾಳ ಹಾಕಲಾಗ್ತಿದೆ. ಮಮತಾ ಬಾನರ್ಜಿಯವರ TMCಯನ್ನ ಪೂರ್ತಿ ಮುಗಿಸಿ ಹಾಕುವ ಹುನ್ನಾರವೊಂದು ನಡೀತಿರುವಂತಿದೆ ಅನ್ನೋದಕ್ಕೆ ಅದರ 28 ಸಂಸದರಲ್ಲಿ 20 ಮಂದಿ ಹೊರ ಹೋಗಿರೋದೇ ಸಾಕ್ಷಿ. AAPಯಿಂದಲೂ 7 ಸಂಸದರು ಬಿಜೆಪಿಯೊಂದಿಗೆ ವಿಲೀನಗೊಂಡಿದ್ದಾರೆ. ಸಮಾಜವಾದಿ ಪಕ್ಷದಿಂದಲೂ ಸಂಸದರನ್ನ ಸೆಳೆಯುವ ಆಟ ನಡೆದಿದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ನಿಂದಲೂ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ 1 ವರ್ಷ ಹಿಂದಿನಿಂದಲೂ ಬಿಜೆಪಿಗೆ ವಲಸೆ ಹೋಗಿರೋರು ಸಾಧಾರಣ ನಾಯಕರಲ್ಲ. ಕಾಂಗ್ರೆಸ್ನಲ್ಲಿ ದಶಕಗಳ ಕಾಲ ದರ್ಬಾರ್ ಮಾಡಿದ, ಎಲ್ಲ ಬಗೆಯ ಅಧಿಕಾರದ ರುಚಿಯನ್ನೂ ಅನುಭವಿಸಿದ ನಾಯಕರು ಕಡೆಗೆ ಬಿಜೆಪಿ ಸೇರ್ಪಡೆಯಾಗಿದ್ದು ಕಳೆದೊಂದು ದಶಕದಲ್ಲಿನ ಗಮನಾರ್ಹ ರಾಜಕೀಯ ವಿದ್ಯಮಾನ. ಹಲವು ರಾಜ್ಯಗಳಲ್ಲಿ ಮಾಜಿ ಸಿಎಂಗಳೇ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋದ್ರು. ಮತ್ತೆ ಕೆಲವೆಡೆ ಮಾಜಿ ಸಿಎಂಗಳ ಮಕ್ಕಳು ಬಿಜೆಪಿಯಲ್ಲಿ ತಮ್ಮ ರಾಜಕೀಯದ ದಾರಿಯನ್ನ ಹುಡುಕೊಂಡ್ರು. ಹಾಗೆ ಹೋದವರಲ್ಲಿ ಪಕ್ಷದಲ್ಲಿ ಅವಕಾಶ ಸಿಕ್ತಿಲ್ಲ, ಟಿಕೆಟ್ ನಿರಾಕರಿಸಲಾಯಿತು ಎಂಬಿತ್ಯಾದಿ ಕಾರಣಗಳನ್ನ ಕೊಟ್ಟು ಅಧಿಕಾರ ಬಯಸಿ ಹೊರಟವರಿದ್ದಾರೆ. ಬಿಜೆಪಿ ತೋರಿಸಿದ ಇಡಿ, ಸಿಬಿಐನಂತಹ ತನಿಖಾ ಏಜೆನ್ಸಿಗಳ ಭಯದಿಂದಾಗಿ ಹೋದವರಿದ್ದಾರೆ. ಅಲ್ಲಿ ಹೋದ ಬಳಿಕ ಬಿಜೆಪಿ ವಾಷಿಂಗ್ ಮಿಷನ್ ನಲ್ಲಿ ಶುದ್ಧರಾಗಿ ಅಲ್ಲೂ ಅಧಿಕಾರವನ್ನ ಅನುಭವಿಸ್ತಿರೋರು ಇದ್ದಾರೆ.
ಪಕ್ಷಾಂತರಗಳು ಪ್ರಜಾಪ್ರಭುತ್ವದಲ್ಲಿನ ಜನಾದೇಶದ ಬಹುದೊಡ್ಡ ಉಲ್ಲಂಘನೆ ಅನ್ನೋದು ಸ್ಪಷ್ಟ. ಈಗ ಹೀಗೆ ಬಿಜೆಪಿ ಸೇರ್ತಿರುವ ಈ ವಿಪಕ್ಷ ಸಂಸದರನ್ನ ಜನ ಗೆಲ್ಸಿರೋದು ಬಿಜೆಪಿಯ ವಿರುದ್ಧವಾಗಿ ಅನ್ನೋದನ್ನ ಗಮನಿಸಬೇಕು. ಆದ್ರೆ ಅದೇ ಸಂಸದರನ್ನ ಈಗ ಜನರ ತೀರ್ಪಿಗೆ ವ್ಯತಿರಿಕ್ತವಾಗಿ ಬಿಜೆಪಿಯ ತೆಕ್ಕೆಗೆ ಎಳೆಯಲಾಗ್ತಿದೆ. ಇದರೊಂದಿಗೆ ಜನರ ಮತಕ್ಕೆ ಯಾವ ಅರ್ಥವೂ ಇಲ್ಲದಂತಾಗ್ತಿರುವ ದುರಂತವನ್ನ ನಾವು ನೋಡ್ತಿದ್ದೇವೆ. ಚುನಾವಣೆ ಅನ್ನೋದು ಬರೀ ಸೋಗು ಮಾತ್ರವಾಗ್ತಿರುವ ಸ್ಥಿತಿ ಪ್ರಜಾಪ್ರಭುತ್ವದ ತಾಯಿ ಎನ್ನಲಾಗ್ತಿರುವ ದೇಶದಲ್ಲಿ ತಲೆದೋರಿದೆ ಅನ್ನೋದು ಸಂಕಟದ ವಿಷಯ. ಆದರೆ ಅಧಿಕಾರದಲ್ಲಿರುವ ಎನ್ಡಿಎ ಈಗ ತಾನು ಉದ್ದೇಶಿಸಿದ್ದನ್ನ ಸಾಧಿಸೋಕೆ ಇಂತಹ ವಿಪರೀತದ ಹೆಜ್ಜೆ ಇಡ್ತಾ ಇದೆ. ಲೋಕಸಭೆಯಲ್ಲಿ ತನ್ನ ಆಟ ನಡೆಸಲು ಸಂಖ್ಯಾಬಲದ ಕೊರತೆ ಎದುರಿಸುತ್ತಿರುವ ಅದು ವಿಪಕ್ಷಗಳನ್ನೇ ಇಲ್ಲವಾಗಿಸುವ ಮಟ್ಟದ ಆಟ ಹೂಡಿದೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಸೋತ ಬಳಿಕ ಟಿಎಂಸಿ ಛಿದ್ರವಾಗಿದೆ. ಅದರ 28 ಸಂಸದರಲ್ಲಿ 20 ಮಂದಿ ಅಲ್ಲಿಂದ ಹೊರಬಂದಿದ್ದು ನ್ಯಾಷನಲಿಸ್ಟ್ ಸಿಟಿಜನ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ NCPI ಜೊತೆ ವಿಲೀನಗೊಂಡಿದ್ದಾರೆ. ಅಂದ್ರೆ ಅವರೆಲ್ಲ ಈಗ ಎನ್ಡಿಎ ಭಾಗವಾಗಿದ್ದಾರೆ. ಪಕ್ಷಾಂತರ ಟಿಎಂಸಿಗೆ ಮಾತ್ರನೇ ಸೀಮಿತ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ UBT ಬಣ ಕೂಡ ಹೋಳಾಗ್ತಿದೆ ಅನ್ನೋ ಸ್ಫೋಟಕ ಸುದ್ದಿ ಇದೆ. ಅಲ್ಲಿ ಆಪರೇಷನ್ ಟೈಗರ್ ಮೂಲಕ ಶಿವಸೇನೆ ಏಕನಾಥ್ ಶಿಂದೆ ಬಣ ಮತ್ತು ಬಿಜೆಪಿ ಶಿವಸೇನೆ UBT ಸಂಸದರ ಭೇಟೆಗೆ ನಿಂತಿದೆ. ಏಕನಾಥ್ ಶಿಂದೆ ಗುಂಪಿನ ನಾಯಕರು ಹೇಳ್ತಿರುವ ಪ್ರಕಾರ ಉದ್ಧವ್ ಬಣದ 6 ಸಂಸದರು ಅಲ್ಲಿಂದ ಹೊರಬರುವ ಸಾಧ್ಯತೆ ಇದೆ. ಅಂದ್ರೆ ಠಾಕ್ರೆ ಅವರ 9 ಸಂಸದರಲ್ಲಿ ಕೇವಲ 3 ಮಾತ್ರ ಸದ್ಯ ಅವರ ಜೊತೆಗಿದ್ದಾರೆ. ಈ 6 ಸಂಸದರು ಒಟ್ಟಿಗೆ ಪಕ್ಷಾಂತರ ಆದರೆ ಪಕ್ಷದ ಸಂಸದರ 2/3 ಬಲ ಆಗೋದ್ರಿಂದ ಅವರು ಅನರ್ಹತೆಯಿಂದಲೂ ಪಾರಾಗ್ತಾರೆ. ಇದರ ನಡುವೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷವೂ ಹೋಳಾಗುವ ಸಾಧ್ಯತೆ ದಟ್ಟವಾಗಿದೆ. ಅಖಿಲೇಶ್ ಯಾದವ್ ಪಕ್ಷದ ಹಲವು ಸಂಸದರು ಬಿಜೆಪಿ ಸೇರಲಿದ್ದಾರೆ ಅನ್ನೋ ಗುಲ್ಲೆದ್ದಿದೆ. ಇಷ್ಟೆಲ್ಲ ಕಸರತ್ತಿನ ನಂತರನೂ ಮೋದಿ ಸರ್ಕಾರ ಮಸೂದೆ ಅಂಗೀಕಾರಕ್ಕೆ ಲೋಕಸಭೆಯಲ್ಲಿ ಅಗತ್ಯ ಬಹುಮತ ಸಾಧಿಸುವಲ್ಲಿ ಇನ್ನೂ ಹಲವು ಸಂಸದರ ಕೊರತೆ ಬೀಳುತ್ತೆ. ಏಪ್ರಿಲ್ನಲ್ಲಿ ಈ ಮಸೂದೆ ಮಂಡಿಸಿದಾಗ 2/3 ಬಹುಮತ ಸಿಗೋಕೆ 54 ಮತಗಳು ಕಡಿಮೆ ಇದ್ವು. 543 ಸದಸ್ಯರ ಸದನದಲ್ಲಿ ಎನ್ಡಿಎ 2/3 ಬಹುಮತ ಪಡೆಯೋಕೆ 362 ಸಂಸದರ ಅಗತ್ಯ ಇದೆ. ಎನ್ಡಿಎ ಒಟ್ಟು 293 ಸದಸ್ಯರನ್ನ ಹೊಂದಿದೆ. ಟಿಎಂಸಿಯಿಂದ ಬಂದ 20 ಸಂಸದರಿಂದಾಗಿ ಎನ್ಡಿಎ ಬಲ 313ಕ್ಕೆ ಏರಿದಂತಾಗಿದೆ. ಆಗ್ಲೂ 2/3 ಬಹುಮತಕ್ಕೆ ಇನ್ನೂ 49 ಸಂಸದರ ಕೊರತೆ ಇದೆ. ಈಗ ಇತರ ವಿರೋಧ ಪಕ್ಷಗಳಿಂದ ಬರೋರ ಕಡೆ ಬಿಜೆಪಿ ನೋಡ್ತಾ ಇದೆ. ಒಂದು ವೇಳೆ ಶಿವಸೇನೆ UBT ಬಣದ ಸಂಸದರಲ್ಲಿ 6 ಮಂದಿ ಬಿಜೆಪಿಯನ್ನ ಸೇರಿದ್ರೂ ಕೂಡ ಮಸೂದೆ ಅಂಗೀಕಾರಕ್ಕೆ ಅಗತ್ಯ ಬಲ ಸಾಧಿಸೋಕೆ ಇನ್ನೂ 43 ಸಂಸದರ ಅಗತ್ಯ ಇರುತ್ತೆ. ಡಿಎಂಕೆ ತನ್ನೆಲ್ಲ ಹಳೆ ಬದ್ಧತೆ ಬದಿಗಿಟ್ಟು ಬಿಜೆಪಿಗೆ ಬೆಂಬಲ ನೀಡ್ತು ಅಂತ ಅಂದುಕೊಂಡ್ರು ಕೂಡ ಆ ನಂತರನೂ 21 ಸಂಸದರ ಕೊರತೆ ಬೀಳುತ್ತೆ. 54 ಸದಸ್ಯರ ಕೊರತೆಯನ್ನ 21ಕ್ಕೆ ತಗ್ಗಿಸಿರುವ ಸರ್ಕಾರ ಹೇಗೂ ನೀರಿಗಿಳಿದಾಗಿದೆ. ಇನ್ ಚಳಿ ಏನು ಅನ್ನೋ ಭಂಡತನದಿಂದ ಯಾರನ್ನ ಬೇಕಾದ್ರೂ ಸೆಳೆಯೋಕೆ ಎಂಥದ್ದೇ ಮಟ್ಟಕ್ಕೂ ಹೋದ್ರೂ ಅಚ್ಚರಿ ಇಲ್ಲ. ಅದೇ ಹೊತ್ತಲ್ಲಿ ರಾಜಕೀಯ ನೈತಿಕತೆ ಮರೆತವರು ಬಿಜೆಪಿಯ ತೆಕ್ಕೆಗೆ ಬೀಳೋಕೆ ಹೆಚ್ಚು ಸಮಯ ಹಿಡಿಯಲಿಕ್ಕಿಲ್ಲ. ಬಹುಮತಕ್ಕಾಗಿ ಬಿಜೆಪಿ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂತೆ ಇತ್ತೀಚಿನ ಎಲ್ಲ ವಿದ್ಯಮಾನಗಳು ನಡೀತಿರೋದು ಸ್ಪಷ್ಟ ಇದೆ. ವಿಪಕ್ಷಗಳು ಒಂದರ ಬೆನ್ನಲ್ಲೊಂದರಂತೆ ಒಡಿತಿರೋದು ಪ್ರಜಾಪ್ರಭುತ್ವದಲ್ಲಿ ಮತದಾರರ ತೀರ್ಪು ಮತ್ತು ನಂಬಿಕೆಗೆ ಬಹುದೊಡ್ಡ ಹೊಡೆತ ಆಗಿದೆ. ಇದು ಪ್ರಜಾಪ್ರಭುತ್ವ ಎಂತಹ ಅಪಾಯದಲ್ಲಿದೆ ಅನ್ನೋದರ ಕರಾಳ ಸೂಚನೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.